ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಒಂದು ಪ್ರಾಡಕ್ಟ್ ರಿವ್ಯೂ. ಸೊ ಇವತ್ತು ನಾನು ಗುಡ್ ವೈಬ್ಸ್ ಅವರ ಗೋಲ್ಡ್ ನ್ಯಾಚುರಲ್ ಗ್ಲೋ ಫೇಶಿಯಲ್ ಕಿಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಇದ್ರ ಪ್ಯಾಕೇಜಿಂಗ್ ಹೆಂಗಿದೆ, ಹೆಂಗೆ ಯೂಸ್ ಮಾಡೋದು, ಆಫ್ಟರ್ ರಿಸಲ್ಟ್ ಯಾವ ರೀತಿ ಇದೆ, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಫಸ್ಟ್, ದೆನ್ ಲೆಟ್ ಇಟ್ ಸ್ಟಾರ್ಟ್ ಇಟ್ ದ ವಿಡಿಯೋ. ಸೊ ಫಸ್ಟ್ ಒಂದು ಪ್ಯಾಕೇಜಿಂಗ್ ನೋಡ್ತಾ ಇದ್ದೀರಾ, ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಈ ಪ್ಯಾಕೇಜಿಂಗ್ ಇದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ರೀತಿ ಯೂಸ್ ಮಾಡೋದು, ಬೆನಿಫಿಟ್ಸ್ ಏನು, ಸೊ ಯಾವುದರಿಂದ ದೂರ ಇರಬೇಕು, ಸೊ ಇದ್ರ ಮ್ಯಾನುಫ್ಯಾಕ್ಚರ್ ಡೇಟ್ ಎಷ್ಟು ಮತ್ತು ಇದ್ರ ಪ್ರೈಸ್ ಎಷ್ಟು ಎಲ್ಲವನ್ನು ಕೂಡ ಶೇರ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಅಮೌಂಟ್ ಬಂದು 250 ರುಪೀಸ್, ಬಟ್ ನಿಮ್ಗೆ ಆನ್ಲೈನಲ್ಲಿ ಅರ್ಧಕ್ಕೆ ಅರ್ಧ ಆಫರ್ ಇರುತ್ತೆ. ಸೊ ಖಂಡಿತ ಬೈ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಏನಿದೆ, ನಿಮ್ಮ ಸ್ಕಿನ್ ಏನಿದೆ, ಅದು ನ್ಯಾಚುರಲ್ ಆಗಿ ರೇಡಿಯನ್ಸ್ ಅನ್ನು ಹೊಂದುತ್ತೆ. ಅದಕ್ಕಾಗಿ ನೀವು ನ್ಯಾಚುರಲ್ ಆಗಿರುವಂಥ ಫೇಶಿಯಲ್ ಕಿಟ್ ಅನ್ನು ಬೈ ಮಾಡ್ಬೋದು ಅಂತ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಕ್ಲೀನ್ ಅಪ್ ಆಗುತ್ತೆ. ಹೈಲಿ ರೆಕಮೆಂಡ್ ಮಾಡ್ತಾರೆ ಡಲ್ ಸ್ಕಿನ್ ಅವ್ರಿಗೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದರೆ ಬನ್ನಿ, ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ನೋಡ್ತಾ ಇದ್ದೀರಾ, 10 ಗ್ರಾಮ್ ಪ್ಯಾಕೇಜಿಂಗ್ ಇದು. ಸೊ ಟ್ಯೂಬಲ್ಲಿ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. 4 ಟೈಮ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಸ್ಟೀಲ್ ಅಥವಾ ಒಂದು ಪೇಪರ್ ಶೀಟ್ ಮೂಲಕ ಕವರ್ ಮಾಡಿದ್ದಾರೆ. ಸೊ ಇದನ್ನು ಫಸ್ಟ್ ರಿಮೂವ್ ಮಾಡಬೇಕು. ಇವತ್ತೇ ನಾನು ಕೂಡ ಯೂಸ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ. 4 ಟೈಮ್ಗೆ ನೀವು 250 ರುಪೀಸ್ ಇನ್ವೆಸ್ಟ್ ಮಾಡಿದ್ರು ಏನು ತೊಂದರೆ ಇಲ್ಲ. ನೀವು ಒಮ್ಮೆ ಹೋಗಿ ಬ್ಯೂಟಿ ಪಾರ್ಲರ್ಲಿ ಕೇಳಿದರೆ ಫೇಶಿಯಲ್ಗೆ 300, 400, 600 ಹಿಂಗೆ ಕೇಳ್ತಾರೆ. ಅದ್ರ ಬದಲು ನೀವು ಮನೆಯಲ್ಲೇ ಈ ರೀತಿ ಫೇಶಿಯಲ್ ಕಿಟ್ಟನ್ನು ಆನ್ಲೈನಲ್ಲಿ ಬೈ ಮಾಡಿ ತೆಗೆದುಕೊಳ್ಳೋದ್ರಿಂದ ಆರಾಮಾಗಿ ನೀವು 2 or 3 ಮೆಂಬರ್ಸ್ ಇದ್ರೂ ಕೂಡ, ಅಥವಾ ನೀವೇ 3 to 4 ಟೈಮ್ಸ್ ಯೂಸ್ ಮಾಡ್ಕೋಬೋದು. ಇವಾಗ ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ, ಸ್ಟೆಪ್ 1 ಆಗಿರೋದ್ರಿಂದ ಸೊ ಸೂಪರ್ಬಾಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ತುಂಬ ಸಾಫ್ಟ್ ಫೀಲ್ ಅಂದರೆ ಸಾಫ್ಟ್ ಫೀಲ್ ಕೊಡ್ತು. ನನಗಂತೂ ಬಹಳಷ್ಟು ಇಷ್ಟ ಆಯಿತು ಗೋಲ್ಡ್ ಕ್ಲೆನ್ಸರು. ಸೊ ಯಾಕಂದರೆ ನಿಮಗೆ ಆಫ್ಟರ್ ಫೇಸ್ ವಾಶ್ ನೋಡಿದ ತಕ್ಷಣ ನಿಮ್ಗೆ ಒಳ್ಳೆ ಸಾಫ್ಟ್ ಫೀಲ್ ಕೊಡುತ್ತಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಗುಡ್ ವೈಬ್ಸ್ ಅವರ ಗೋಲ್ಡ್ ನ್ಯಾಚುರಲ್ ಗ್ಲೋ ಸ್ಕ್ರಬ್ ಸ್ಟೆಪ್ 2 ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕೇಜಿಂಗ್ ಕೂಡ ಓಪನ್ ಮಾಡಿರಲಿಲ್ಲ, ಇವತ್ತೇ ಓಪನ್ ಮಾಡಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಸೊ ರಿಸಲ್ಟ್ ಅಂತೂ ಪಕ್ಕ ಚೆನ್ನಾಗಿ ಕೊಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಅಷ್ಟೇ, ಸ್ಕ್ರಬ್ಬಿಂಗ್ದು ಗೋಲ್ಡ್ ಆಗಿರೋದ್ರಿಂದ ಒಳ್ಳೆ ಫೀಲ್ ಕೊಡ್ತು. ಆ್ಯಂಡ್ ಸ್ಮೆಲ್ ವೈಸ್ ಅಷ್ಟೇ ಮೈಲ್ಡ್ ಆಗಿದೆ. ಆರಾಮಾಗಿ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಇರಿಟೇಷನ್ಸ್ ಅಂತೂ ಕೊಡೋದಿಲ್ಲ. ಸೊ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನಂದು ಆಲ್ಮೋಸ್ಟ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಯಿತು ಗೋಲ್ಡ್ ಫೇಶಿಯಲ್ ಕಿಟ್ಟು. ಸೊ ಆರಾಮಾಗಿ ನೀವು ಎಲ್ಲರೂ ಕೂಡ ಬೈ ಮಾಡ್ಬೋದು. ಯಾವುದೇ ಸ್ಕಿನ್ ಟೈಪ್ ಇದ್ದರೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಒಂದು ಒಳ್ಳೆ ನಿಮ್ಮ ಏನಾದರೂ ಅಲರ್ಜಿ, ಸ್ಕಿನ್ ರ್ಯಾಷಸ್ ಈ ರೀತಿ ಆಯಿತು ಅಂದರೆ ದಯವಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ನಾನು ಸ್ಕ್ರಬ್ಬಿಂಗ್ಗೆ 2-3 ಮಿನಿಟ್ಸ್ವರೆಗೂ ಕೂಡ ಚೆನ್ನಾಗಿ ಫೇಸ್ ಸ್ಕ್ರಬ್ ಮಾಡಿದ್ಮೇಲೆ ಆಫ್ಟರ್ ವಾಶ್ ಆದಷ್ಟು ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ಸೊ ನಂತರ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಗ್ಲೋ ಕೊಡ್ತಾ ಇದೆ. ಮುಖದಲ್ಲಿರುವಂಥ ಆ್ಯಕ್ನಿ, ಪಿಂಪಲ್ಸ್ ಇದೆಲ್ಲವೂ ಕೂಡ ರಿಮೂವ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಸ್ಟೆಪ್ 3 ಅಂದರೆ ಮಸಾಜ್ ಕ್ರೀಮನ್ನು ತೆಗೆದುಕೊಂಡಿದ್ದೀನಿ. ಇದು ಅಷ್ಟೇ ನಿಮಗೆ 10 ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ. ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಬಟ್ ನನಗೆ ಯೂಸ್ ಮಾಡಿದ್ಮೇಲೆ ಅಂಥ ಒಳ್ಳೆ ಫೀಲ್ ಅಂತೂ ಕೊಡಲಿಲ್ಲ. ಸೊ ಮಸಾಜ್ ಕ್ರೀಮ್ ನೀವು ಯೂಸ್ ಮಾಡ್ಕೋಬೇಕಾದ್ರೆ ಟೋನರ್ ಅಥವಾ ರೋಸ್ ವಾಟರ್ ಅಥವಾ ಸ್ವಲ್ಪ ನೀರನ್ನಾದರೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನೀವು ಫೇಸ್ ಕ್ರೀಮನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಫೇಸ್ ಕ್ರೀಮನ್ನು ನೀವು 5 to 10 ಮಿನಿಟ್ಸ್ವರೆಗೂ ಕೂಡ ಬಿಡಬೇಕಾಗತ್ತೆ. ಸೊ ಮಸಾಜ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಗೊತ್ತಾ? ಮಸಾಜ್ ಕ್ರೀಮಿಂದ ನಿಮ್ಮ ಫೇಸಲ್ಲಿರುವಂಥ ಎಕ್ಸಸ್ ಆಯಿಲ್ ಆಗಿರಬಹುದು ಅಥವಾ ಡ್ರೈ ಸ್ಕಿನ್ ಇತ್ತು ಅಂದರೆ ಅಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಫ್ಟರ್ ಮಸಾಜ್ ಕ್ರೀಮ್ ನನಗೆ ಅಂಥ ಒಳ್ಳೆ ಫೀಲ್ ಅಂತೂ ಕೊಡಲಿಲ್ಲ. ಇದು ಮೈಲ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ನನಗೆ ಹಂಗೆ ಅನ್ನಿಸ್ತು ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಟ್ರೂತ್ ಇದೇ ಇರೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗುಡ್ ವೈಬ್ಸ್ ಅವರ ಗೋಲ್ಡ್ ನ್ಯಾಚುರಲ್ ಫೇಸ್ ಪ್ಯಾಕ್ ಸ್ಟೆಪ್ 4 ಅನ್ನು ನಾನು ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದಂತೂ ಬಹಳ ಅದ್ಭುತವಾಗಿದೆ. ಸೊ ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿದ್ಮೇಲೆ ಖಂಡಿತ ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಒಂಥರ ಪಿಂಪಲ್ಲು ಅಥವಾ ನೆವೆ, ಕೆರೆತ ಏನಾದ್ರು ಇತ್ತು ಅಂದರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಇದು ಅಷ್ಟೇ 10 ಗ್ರಾಮ್ಸಲ್ಲಿ ಕೊಡ್ತಾರೆ. ಸೊ ನೋಡ್ತಾ ಇದ್ದೀರಾ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ನಾನಿಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿ, ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೋತೀರ ಅಲ್ವಾ ನೀಟಾಗಿ. ನಾನು ಹ್ಯಾಂಡ್ ಮೂಲಕ, ಫಿಂಗರ್ ಮೂಲಕನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಅದೇ ನನಗೆ ಬೆಸ್ಟ್ ಅನ್ನಿಸ್ತು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಪ್ಲೈ ಮಾಡ್ಕೋಬೋದು. 15 to 20 ಮಿನಿಟ್ಸ್ 15ರಿಂದ 20 ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ನೀವು. ಸೊ ನೋಡಿ ಈ ಥರ ಡ್ರೈ ಆಗಿದೆ. ಖಂಡಿತ ನನಗಂತೂ ಒಂದು ಒಳ್ಳೆ ಫೀಲ್ ಕೊಡ್ತು. ಆರಾಮಾಗಿ ಡ್ರೈ ಆಗಿಬಿಡ್ತು. ಆಫ್ಟರ್ ಫೇಸ್ ವಾಶ್
ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಗೋಲ್ಡ್ ಆಗಿರೋದ್ರಿಂದ ಆರಾಮಾಗಿ ನೀವು 1 ಮಂತ್ವರೆಗೂ ಕೂಡ ಕ್ಯಾರಿ ಮಾಡ್ಬೋದು. ನಿಮಗೆ 15 ಡೇಸ್ವರೆಗೂ ಕೂಡ ಒಂದು ಒಳ್ಳೆ ಗ್ಲೋ ಅಂತೂ ಇದ್ದೇ ಇರುತ್ತೆ. ನನಗೆ ಈ ಫೇಶಿಯಲ್ ಕಿಟ್ ಬಹಳ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಯೂಸ್ ಆಗಿದ್ರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಕೊಟ್ಟಿದೆ. ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಒಳ್ಳೆ ಗ್ಯಾರಂಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಆಲ್ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಫೇಶಿಯಲ್ ಕಿಟ್ ನಿಮಗೆ ರಿವ್ಯೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂತ ನೀವು ಕೇಳಿದ್ರೆ ಖಂಡಿತ ನಾನು ಆ ಪ್ರಾಡಕ್ಟ್ನ ತರಿಸಿ ರಿವ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ.